ಈ ಸಿನಿಮಾ ಬಂದು ಒಂದು ನಿಜವಾದ ಘಟನೆ. ಅಂದ್ರೆ ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ನಡೆದಿರೋ ಒಂದು ಕ್ಯೂಟ್ ಲವ್ ಸ್ಟೋರಿ, ಮೆಲೋಡಿ ಲವ್ ಸ್ಟೋರಿ ಇದೆ ಇದರಲ್ಲಿ. ಇದು ತುಂಬಾ ಶಹಾರಿಗಳನ್ನ ಮಿಕ್ಸ್ ಆಗಿರುವಂತ ಒಂದು ಕತೆ. ಈ ಕತೆನ ನಾನು ಮೊದಲು ಬೇರೆ ಹೀರೋನ ಇಟ್ಕೊಂಡು ಮಾಡಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗಿದ್ದು, ಬಟ್ ಅದು ಆಗ್ಲಿಲ್ಲ ನನ್ಗೆ. ಆವಾಗ ಫ್ರೆಶ್ ಮುಖ ಬೇಕಿತ್ತು, ಹೊಸ ಮುಖ ಬೇಕಿತ್ತು. ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವ್ರನ್ನ ನಾನು ಅಕೌಂಟ್ ಮಾಡಿದ್ರೆ 100% ನನಗೆ ಒಂದು ಸಿನಿಮಾನ ಗೆಲ್ಲಿಸಬಹುದು ಅನ್ನೋದು ಗೊತ್ತು. ಯಾಕಂದ್ರೆ ಈಸ್ ಬೆಸ್ಟ್ ಆಕ್ಟರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಆಲ್ರೆಡಿ ಆರ್ಯನ್ ಅವ್ರು ಬಂದು ಒಂದು 5-6 ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾ ರಿಲೀಸ್ ಕೂಡ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ 3-4 ಸಿನಿಮಾ ಕೂಡ ಇದೆ. ಅದ್ರ ಜೊತೆಗೆ ಹೀರೋಯಿನ್ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನನ್ಗೆ ಆರ್ಯನ್ ಅವರೇ ಒಂದು ರೆಫರ್ ಮಾಡ್ತಾರೆ, ಜೀವಿತಾ ಪ್ರಭಾಕರ್ ಅವ್ರನ್ನ ಫಸ್ಟ್ ಡೇ ನೋಡಿದಾಗ್ಲೇ ಅನ್ಕೊಂಡೆ ನಾನು, ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು. ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ, ಅವಾಗಲೇ ಭೇಟಿ ಮಾಡಿದ್ದು. ಅವಾಗ ನೋಡಿದೆ, ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಮಾತಾಡ್ಸಕ್ಕೂ ಆಗ್ಲಿಲ್ಲ. ಆದ್ರೆ ಪರಿಚಯ ಅಂತೂ ಮಾಡ್ಕೊಂಡ್ವಿ, ಸಿನಿಮಾ ಬಗ್ಗೆ ಮಾತಾಡ್ಲಿಲ್ಲ. ನೆಕ್ಸ್ಟ್ ಒಂದು 3 ಡೇಸ್ ಎಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ. ಇನ್ನ ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ಅಮ್ಮ. ಇವರು ಯಾವಾಗ್ಲೂ ಏನೋ ಹಿಂಗಲ್ಲ ಮಗ್ನೆ, ಹಂಗೆ ಮಗ್ನೆ, ಈ ತರನೇ ಮಾಡೋಣ, ಆ ತರನೇ ಮಾಡೋಣ ಅಂತೇಳಿ ಜೊತೆ ನಿಂತ್ಕೊಂಡು ತುಂಬಾ ಸಪೋರ್ಟ್ ಮಾಡಿದವರು ಅಮ್ಮ. ಇನ್ನ ನಮ್ಮ ಗೀತಮ್ಮ ಅವರು ಅಷ್ಟೇ, ನಮ್ಮ ಮ್ಯಾನೇಜರ್ ಗೋಕುಲ್ ಅವರು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ಈ ಕತೆ ಬಂದು ಸರ್ ಲವ್ ಟು ಲಸ್ಸಿ, ಅಂದ್ರೆ ಇಬ್ರು ಹುಡುಗರುಗಳ ಮಧ್ಯದಲ್ಲಿ ಒಂದು ಹೀರೋಯಿನ್ ಕತೆ. ಹೀರೋಯಿನ್ ಪೆಟ್ ನೇಮು ಲಸ್ಸಿ. ಎಲ್ಲ ಲಸ್ಸಿ ಅಂತಿದಂಗೆ ಕಾಫಿ ಶಾಪು, ಕೆಫೆ ಇದೆ ನೆನಪಾಗುತ್ತೆ ಎಲ್ರಿಗೂ ಕೂಡ. ಇದರಲ್ಲಿ ಇರುವಂತದ್ದು ಲವ್ ಟು ಲಸ್ಸಿ. ಲಸ್ಸಿ ಅನ್ನೋದು ಪೆಟ್ ನೇಮ್ ಆಗಿರುತ್ತೆ. ಇದು ತುಂಬಾ ಶಹಾರಿಗಳನ್ನ ಮಿಕ್ಸ್ ಆಗಿ ಬಂದಿರುವಂತ ಒಂದು ಕತೆ ಆಗಿದೆ ಸರ್. ಈ ಪೂರ್ತಿ ನಾವು 25 ಡೇಸ್ ಒಂದು ಶೆಡ್ಯೂಲ್ ಪ್ಲಾನ್ ಮಾಡ್ಕೊಂಡು ಡೇ ಅಂಡ್ ನೈಟ್ ಅಲ್ಲೇ ಶೂಟ್ ಮುಗಿಸ್ಕೊಬೇಕು ಅಂತ ಹೇಳಿ ಪ್ಲಾನ್ ಮಾಡಿ 23 ಡೇಸ್ ಅಲ್ಲೇ ಶೂಟ್ ಮುಗಿಸಿದ್ವಿ ನಾವು. ಇನ್ನು ಉಳಿದಿರೋದು ಒಂದೇ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಸರ್. ಈ ನೆಕ್ಸ್ಟ್ ವೀಕ್ ಅಲ್ಲೇ ಕೂಡ ಸಾಂಗ್ ಶೂಟ್ ಕೂಡ ಮುಗಿಸ್ತಾ ಇದೀವಿ. ಇನ್ನು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ನಾನು ಮೆಲೋಡಿ ಆಗಿರ್ಬೇಕು, ಟ್ರ್ಯಾಕ್ ಬ್ಯೂಟಿ ಆಗಿರ್ಬೇಕು, ಕೇಳೋ ಕಿವಿಗೆ ಇಂಪಿರ್ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಥಿಂಕ್ ಮಾಡಿ ಮಾತಾಡಿದ್ದು ನಮ್ಮ ವಿನು ಮನಸ್ಸು ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಸರ್ ಇದೇ ತರ ಮಾಡ್ಕೊಡ್ಬೇಕು ನೀವು ಅಂತೇಳಿ. ಅವರು ನನ್ನ ಸಹಕಾರ 100% ಖಂಡಿತ ಇದ್ದೇ ಇರುತ್ತೆ ಅಂತೇಳಿ ಜೊತೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಅವರು ಮ್ಯೂಸಿಕ್ ಎಲ್ಲ ಮಾಡ್ತಾ ಇದಾರೆ. ಲಿರಿಕ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊಂತ ಇದ್ದೀನಿ. ಎಲ್ಲರಿಗೂ ಲಿರಿಕ್ಸ್ ಮುಂದೊಂದಿನ ಮುಂದೆ ಬರುತ್ತೆ, ಬಂದಾಗ ಗೊತ್ತಾಗುತ್ತೆ. ಇನ್ನ ನಮ್ಮ DOP ಸರ್ ಇದಕ್ಕೆ ಆಕ್ಚುಲಿ 4 ವರ್ಷದ ಹಿಂದೆನೆ ಅವ್ರ ಹತ್ರ ನಾನು ಈ ಕಥೆನ ಡಿಸ್ಕಷನ್ ಮಾಡಿದ್ದೆ. ಡಿಸ್ಕಷನ್ ಮಾಡಿದಾಗ ಅವರೇ DOP ಆಗಿರ್ಬೇಕು ಅಂತೇಳಿ ಡಿಸ್ಕಷನ್ ಮಾಡಿದ್ದೆ. ಮಿಡ್ಲಲ್ಲಿ ನಿಂತೋಗ್ಬಿಟ್ಟಿತ್ತು. ಮತ್ತೆ ಅವರನ್ನೇ ಹಾಕೊಂಡು ಅವರನ್ನೇ ಕರೆದು ಮತ್ತೆ ಅವ್ರ ಕೈಲೇನೆ ಕೆಲಸ ಮಾಡಿಸಿದೀನಿ. ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಅವರು ಯಾವಾಗ್ಲೂ ಜೊತೆಲಿರೋರು. ಡೈರೆಕ್ಟ್ ಈ ತರ ಮಾಡೋಣ ಅಂತೇಳಿ ಪ್ರತಿಯೊಂದು ಸೀನ್ ಟು ಸೀನ್ ಯೋಚನೆ ಮಾಡಿ ಎಲ್ಲಾನು ಥಿಂಕ್ ಮಾಡಿ ಮಾಡ್ತಾ ಇರ್ತಾ ಇದ್ವಿ. ಅದ್ರ ಜೊತೆಗೆ ಜೀವಿತ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಕೆಲವೊಂದು ಸೀನ್ಸ್ ಗಳು, ಮೇಜರ್ ಕೆಲವೊಂದು ಸೀನ್ಸ್ ಗಳಲ್ಲಿ ನಾನು ಡೆಪ್ತ್ ಒಂದು ಫೀಲ್ ಗಳನ್ನ ಕೊಡ್ತಾ ಇದ್ದೆ. ತುಂಬಾ ಅದ್ಭುತವಾಗಿ ತಗೋತಾ ಇದ್ರು. ಹೊರಗಡೆ ನೋಡ್ಲಿಕ್ಕೆ ಹಿಂಗೆ ತುಂಬಾ ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ ಅಷ್ಟೇನೆ. ಆಕ್ಟಿಂಗ್ ಅಲ್ಲಿ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಜೀವಿತ ಅವ್ರ ಬಗ್ಗೆ ಇನ್ನೇನು ಮಾತಾಡುವಂತ ಇದೆ ಇಲ್ಲ. ಸಿನಿಮಾ ಬಂದಾಗ ನೀವೇ ನೋಡಿದ್ರೇನೆ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದು. ಹಿಂಗೆ ನಮ್ಮ ಟೀಮ್ ಅಲ್ಲಿ ಬಂದಿನ್ನು ಆರ್ಟಿಸ್ಟ್ ಗಳ ಸೆಲೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಹೊಸೊಬ್ರಿಗೆ ತುಂಬಾ ಅವಕಾಶ ಕೊಡಬೇಕು ಅನ್ನೋದು ಒಂದು ಮೈಂಡ್ ಅಲ್ಲಿ ಇತ್ತು. ನಾವು ತುಂಬಾ ಸೀನಿಯರ್ ಗಳ ಹತ್ರನೂ ಹೋಗ್ಲಿಲ್ಲ, ಏನಿಲ್ಲ. ಇದರಲ್ಲಿ ಅನಂತು ಪದ್ಮನಾಭ ಅವರು ಇದ್ದಾರೆ, ಮತ್ತೆ ಚೇತನ್ ದುರ್ಗ ಅವರು ಇದ್ದಾರೆ. ಅವರೆಲ್ಲ ಬರ್ಬೇಕಿತ್ತು. ಚೇತನ್ ದುರ್ಗ ಅವ್ರ ಮದ್ವೆ ಇದ್ದಿದ್ರಿಂದ ನಿನ್ನೆ ಬಂದಿಲ್ಲ. ಆಮೇಲೆ ವಿನಯ್ ರಾಮ್ ಪ್ರಸಾದ್ ಸರ್ ಇದ್ದಾರೆ. ಆಮೇಲೆ ನಮ್ಮ ಜಗನ್ ಇದ್ದಾನೆ. ಹಾಗೆ ಇನ್ನೊಂದು ಇಬ್ರು ಕಲಾವಿದರುಗಳೆಲ್ಲ ಇದ್ದಾರೆ. ಇದ್ರ ಜೊತೆಗೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದಂತದ್ದು ನನಗೆ ರಮೇಶ್ ರೈ ಸರ್ ಮಂಗಳೂರು, ಅವರು ಕೂಡ ಒಬ್ರು ಇದ್ದಾರೆ. ಅವರು ಈಗ ತುಂಬಾ ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶರತ್ ಸರ್ ಅಂತ ಹೇಳಿ ಪುತ್ತೂರವರು, ಅವರು ಒಂದ್ ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಮಾಡ್ತಾ ಇದ್ದಾರೆ ನಮ್ ಜೊತೆ. ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗು ಮಾಡ್ಕೊಂಡು ಒಂದು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ತುಂಬಾ ಚೆನ್ನಾಗಿ ನಿಂತ್ಕೊಂಡಿದ್ರು. ಕಾರಣಾಂತರಗಳಿಂದ ಅವರು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಇನ್ನ ನಮ್ಮ ಮೇಕಪ್ ಶಂಕರ್ಗೆ ಮಾತ್ರ ಒಂದ್ಸಲ ಹೇಳಲೇಬೇಕು ನಾನು. ಥ್ಯಾಂಕ್ ಯು ಶಂಕರ್. ಏನ್ ಗೊತ್ತಾ, ಇಲ್ಲಿ ಕರ್ಕೊಂಡೋದಾಗ 4 ಜನ 5 ಜನಕ್ಕೆ ಮಾತ್ರ ರಿಂಕ್ರಿಂಗ್ ಪೇಂಟಿಂಗ್ ಮಾಡ್ಬೇಕು ಅಂತ ಹೇಳಿದ್ದೆ. ಆದ್ರೆ ಶಂಕರ್ ಬಂದು ಮೋರ್ ದೆನ್ 40 ಮೆಂಬರ್ಸ್ ಸರ್. ಮೋರ್ ದೆನ್ 40 ಮೆಂಬರ್ಸ್ಗೆ 2 ಡೇಸ್ ಎಷ್ಟು ಕಷ್ಟಪಟ್ಟಿದ್ದಾನಂದ್ರೆ ಹುಡುಗ. ಅವನ ತಾಳ್ಮೆ, ಅವನ ಕೆಲಸ ಭಯಂಕರ ಇಷ್ಟ ಆಯ್ತು. ಹಾಗಾಗಿ ಶಂಕರ್ ನೆಕ್ಸ್ಟ್ ಸಿನಿಮಾನು ನೀನೇ ಇರಬೇಕು, ನನ್ನ ಜೊತೆನೆ ಟ್ರಾವೆಲ್ ಆಗು. ಸೊ ಇನ್ನ ನನ್ನ ಎಡಿಟ್ ಮಾಡ್ಕೊಳ್ತಾರಂತ ನಮ್ಮ ಎಡಿಟರ್ ಧೋನಿ ಅವರು, ಧೋನಿ ಬಾಸ್
ನಮಸ್ತೆ. ಅವರು ಅಷ್ಟೇ ತುಂಬಾ ಅದ್ಭುತ ಎಡಿಟರು. ಅವ್ರಿಗೆ ಎದೆ ಮೇಲೆ ನಿಂತಿದ್ದೆ ನಾನು, ಡೇ ಅಂಡ್ ನೈಟ್ ಎಡಿಟ್ ಮಾಡ್ಕೊಡಿ ಅಂತೇಳಿ. ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸಬಾರ್ದು ಅಂತೇಳಿ. ಇನ್ನ ನನ್ನ ಸ್ನೇಹಿತರು ಕಿಶೋರ್ ಸರ್, ಅವರು C2C ಸ್ಟುಡಿಯೋ ಓನರು, ಅವರು ತುಂಬಾ ಚೆನ್ನಾಗಿ ಕಲರಿಂಗ್. ಸಿನಿಮಾ ಬಗ್ಗೆ ಹೇಳಿ ಸರ್. ಸಿನಿಮಾ ಬಂದು ಮೆಲೋಡಿ ಲವ್ ಸ್ಟೋರಿ ಸರ್. ಯಾವುದೇ ರೀತಿ ಫೈಟ್ ಇಲ್ಲ. ಸಾಂಗ್ 5 ಸಾಂಗ್ ಇದೆ ಪೂರ್ತಿ. 5 ಸಾಂಗ್ನು ಮೆಲೋಡಿನೇ ಬರುತ್ತೆ. ಒಂದು ಡ್ರೀಮ್ ಸಾಂಗ್ ಇದೆ ಅದರಲ್ಲಿ. ಮಿಕ್ಕಿದ ಸಾಂಗ್ಗಳೆಲ್ಲ ಮಾಂಟೇಜಸ್ ಅಲ್ಲೇ ಬರುತ್ತೆ. ಒಂದು ಸಾಂಗ್ ಮಾತ್ರ ಡ್ಯಾನ್ಸ್ ಇರುವಂತದ್ದು ನಾವು ಇನ್ನೂ ಶೂಟ್ ಮಾಡಿಲ್ಲ, ಅದನ್ನು ಶೂಟ್ ಮಾಡ್ತೀವಿ. ಈ ಕಥೆನಲ್ಲಿ ಬಂದು ಸರ್ ಶಾರಿಗಳ ಮಿಕ್ಸ್ ಇದ್ದಿದ್ದ ಕತೆ ಆಗಿರೋದ್ರಿಂದ ಮನ್ಸಿನ ಮಾತುಗಳು ಮುಖಾಂತರ ಬರುತ್ತೆ ಸರ್ ಎಲ್ಲಾನು. ಪ್ರತಿಯೊಂದು ಕಥೆನು ಒಂದು ಬೆಂಗಳೂರಿಂದ ಒಂದು ಹುಡುಗಿನ ಹುಡಿಕೊಂಡು ಹೋಗುವಂತ ಒಂದು ಕತೆ. ಆ ಹುಡುಗಿ ಎಲ್ಲಿರ್ತಾಳೆ ಏನು ಗೊತ್ತಿಲ್ಲ, ಒರಿಜಿನಲ್ ಹೆಸರು ಏನು ಅನ್ನೋದು ಗೊತ್ತಿಲ್ಲ, ಬರೀ ಒಂದು ಪೆಟ್ ನೇಮ್ ಇಟ್ಕೊಂಡು ಆ ನೇಮ್ ನ ಹುಡಿಕೊಂಡು ಹೋಗುವಂತದ್ದೇ ಕತೆ ಆಗಿದೆ ಸರ್. ಸರ್ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಇನ್ನು 2-3 ಮಂತ್ಸ್ ಒಳಗಡೆ ರಿಲೀಸ್ ಮಾಡ್ತೀವಿ ಸರ್. ಇಲ್ಲ ಸರ್, ಸಿನಿಮಾಗೆ ಅಂತ ಚಿಕ್ಕ ವಯಸ್ಸಿಂದ ಕಥೆ ಕವನ ಬರೆಯೋ ಅಭ್ಯಾಸ ಇತ್ತು. ಸೊ ಅದು ಹರಿಪ್ರಾಣ ಅಂತ ಸ್ಕ್ರೀನ್ ನೇಮ್ ಯಾವಾಗ್ಲೂ ಕೊಡ್ತಾ ಇರ್ತಿದ್ದೆ ಬರೀಬೇಕಾದ್ರೆ. ಹರೀಶ್ ಅನ್ನೋದು ನನ್ನ ಒರಿಜಿನಲ್ ನೇಮ್ ಸರ್. ಹೌದು ಸರ್. ಸರ್ 18 ಶಾಯರಿ ಇದೆ ಸರ್. 18 ಶಾಯರಿ ಇದೆ. ಸೊ ಇದು ಈಗಿನ ಜನರೇಷನ್ ಅಲ್ಲಿ ಲವ್ ಮಾಡಿದವರು, ಲವ್ ಇಂದ ಮೋಸ ಹೋದವರು, ಮತ್ತೆ ಟ್ರೂ ಲವ್ ಮಾಡಿದವರು ಎಲ್ರಿಗೂ, ಈ ಯೂತ್ಸ್ ಗಳಿಗಾಗಿರ್ಬೋದು, ಮತ್ತೆ ಲವ್ ಮಾಡಿ 30 ವರ್ಷ 40 ವರ್ಷ ಸಂಸಾರ ಮಾಡಿರೋರ್ಗಾಗಿರ್ಬೋದು, ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಕತೆ ಸರ್. ಸರ್ ಇದು 2006-07 ನಡೆದಿರುವಂತ ಒಂದು ಘಟನೆ ಸರ್. ಖಂಡಿತ ಇದ್ದಾರೆ ಸರ್. ಆ ಹೀರೋಯಿನ್, ಒರಿಜಿನಲ್ ಹೀರೋಯಿನ್ ಹೇಳ್ಬೇಕು ಅಂದ್ರೆ ಅವರು ಇಲ್ಲ ಬೆಂಗಳೂರಲ್ಲೇ IT ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 100% ತಗೊಂಡಿದ್ದೀವಿ ಸರ್. ಇಲ್ಲ ಆ ತರ ಏನ್ ಬರಲ್ಲ. ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಕನಸಿರುತ್ತೆ ಸರ್, ಜೀವನದಲ್ಲಿ ಏನ್ ಕತೆ ಮಾಡ್ಬೇಕು ಅಂತ ಬಂದಾಗ ಫಸ್ಟ್ ಅವ್ರಗಳಿಗೆ ಆಗಿರೋ ಅನುಭವಗಳನ್ನ ಕತೆ ಮಾಡ್ತಾರೆ. ಹಾಗಾಗಿ ನನಗೆ ನಡೆದಂತ ಅನುಭವನ ನಾನು ಪರ್ಮಿಷನ್ ತಗೊಂಡೇ ಶೂಟ್ ಮಾಡಿರುವಂತದ್ದು. ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಾನೆ ಪರ್ಮಿಷನ್ ಹೇಳಿದ್ದೀನಿ, ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೆದ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಬರಕ್ ಆಗಲ್ಲ ಅಂತ ಹೇಳಿದ್ರು. ಎಲ್ಲ ಇದೆ ಸರ್, ತೊಂದರೆ ಏನಿಲ್ಲ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮಾಧ್ಯಮ ಕುಟುಂಬ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ನಾನು ಕೂಡ ಅಷ್ಟೋವೇಗ ಅನ್ನೋ ನ್ಯೂಸ್ ಚಾನಲ್ ಅಲ್ಲಿ ಫಿಲಂ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಸೊ ನೀವೆಲ್ಲ ಯಾವ ತರ ಇವಾಗ ರಿಪೋರ್ಟರ್ಗಳು ಕೆಳಗಡೆ ಇದ್ದೀರಾ, ನಿಮ್ಮನ್ನ ನೋಡುವಾಗ ನನ್ನ ನೋಡ್ಕೊಂಡಾಗ ಅನಿಸ್ತಾ ಇದೆ. ಯಾಕಂದ್ರೆ ನಾನು ನಿಮ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಇದೇ ತರ ಹಲವು ಸಿನಿಮಾಗಳ ಪ್ರೆಸ್ ಮೀಟ್ ಅಟೆಂಡ್ ಆಗ್ತಾ ಇದೆ, ಬೈಟ್ಸ್ ತಗೋತಿದ್ದೆ, ಚಾಟ್ ಮಾಡ್ತಾ ಇದೆ. ಸೊ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮನೆ ಫಂಕ್ಷನ್ಗೆ ಮತ್ತೆ ನಮ್ಮವರೇ ಸೇರ್ದಂಗೆ ಆ ಖುಷಿ ಇದೆ ನನಗೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಶಿವಣ್ಣ ಅವರು ಹಾಗೆ ಗೀತಕ್ಕ ಅವರಿಗೆ ನಾನು ನಮ್ಮ ಲವ್ ಟು ಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದ್ರೆ ಒಂದು ಹೊಸ ಸಿನಿಮಾ, ಒಂದು ಹೊಸ ಪ್ರಯತ್ನ ಮಾಡಿದೆ ಅಂದಾಗ ಅದಕ್ಕೆ ನಮ್ಗೆ ಶಿವಣ್ಣ ಅಂತವರ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದು, ಅದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಸಹಕಾರ ನೀಡಿದಂತ ನಮ್ಮ ರಮೇಶ್ ಅಣ್ಣ ಆಗಿರ್ಬೋದು, ದೀಪಿಕಾ ಮೇಡಮ್ ಆಗಿರ್ಬೋದು, ಹಾಗೆ PR ಬಾಬು ಸರ್ ಅವ್ರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲವ್ ಟು ಲಸ್ಸಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ನನ್ನ ತಮ್ಮ ಅನಿಲ್ ಅಂತ ಇದ್ದಾನೆ, ಅವನಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯ್ತು ಆಲ್ರೆಡಿ, 10-11ನೇ ವರ್ಷ ಇವಾಗ ನಡೀತಾ ಇರೋದು. ಅವಾಗ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ತಮ್ಮ ಇದ್ದ PG ನಲ್ಲಿ ನಮ್ಮ ಹರಿಪ್ರಾಣ ಸರ್ ಅಲ್ಲಿ ಒಂದೇ PG ನಲ್ಲಿ ಅವರು ರೂಮ್ಮೇಟ್ಸ್ ಆಗಿದ್ರು. ಸೊ ಅವರು ಏನೋ ಸಿನಿಮಾ ಬಗ್ಗೆ ಮಾತಾಡುವಾಗ ನನ್ನ ತಮ್ಮ ಹೇಳಿದಾನೆ, ಇದ್ರ ನನ್ನ ಅಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು ಸರ್ ಅಂತ ಹೇಳಿದಾನೆ. ಸೊ ಇವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಅವರು ನಂಬರ್ ಇಸ್ಕೊಂಡಿದ್ದಾರೆ. ಬಟ್ ನನಗೆ ಒಂದ್ಸಲ ಫೋನ್ ಅಲ್ಲಿ ಮಾತಾಡಿದ್ರು. ಹಾಗೆ ನನ್ನ 2ನೇ ಸಿನಿಮಾ ಗ್ರೂಫಿ ಅಂತ ಸಿನಿಮಾ, ಅದು 50 ಡೇಸ್ ಸೆಲೆಬ್ರೇಷನ್ ಆಯ್ತು. ಆ ಟೈಮಲ್ಲಿ ಸರ್ ಒಂದ್ಸಲ ಕಾಲ್ ಮಾಡಿ ವಿಶ್ ಮಾಡಿದ್ರು, ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಬಟ್ ನಾನು ಮುಖ ನೋಡಿರ್ಲಿಲ್ಲ, ಅವ್ರ ಪರಿಚಯ ಇರಲಿಲ್ಲ ನನಗೂ. ಇದಾಗಿ ಒಂದಷ್ಟು ವರ್ಷಗಳಾಯ್ತು. ನಾನು ಅಶೋವೇಗ ಅನ್ನೋ ನ್ಯೂಸ್ ಚಾನಲ್ ಕೆಲಸ ಮಾಡ್ಕೊಂಡಿದ್ದೆ, ಹಾಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಕೂಡ ಮಾಡ್ತಾ ಇದ್ದೆ. ಸೊ ಅಂತ ಸಂದರ್ಭದಲ್ಲಿ ನನಗೊಂದು ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ, ನಾನು ಈ ತರ ಹರಿಪ್ರಾಣ ಅಂತ ನಿಮ್ಮ ಬ್ರದರ್ ಅವ್ರ PG ನಲ್ಲಿ ಇದ್ದೆ ಅಂತ. ಸೊ ನನಗೆ ನೆನಪಾಯ್ತು, ಸರ್ ನೀವು ಅವತ್ತು ವಿಶ್ ಮಾಡಿದ್ರಿ, ನನಗೆ ನೆನಪಿದೆ, ಹೇಳಿ ಸರ್ ಅಂತಂದೆ. ಏನಿಲ್ಲ ಬ್ರದರ್, ಒಂದು ಹೊಸ ಸ್ಟೋರಿ ಇದೆ, ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು, ಯಾವಾಗ ಫ್ರೀ ಆಗಿ ಸಿಗ್ತೀರಾ ಅಂತ ಕೇಳಿದ್ರು. ಸರಿ ಸರ್ ಇವಾಗ ಸಿಗೋಣ, ನೀವು ಫ್ರೀ ಇದ್ರೆ ಬನ್ನಿ ಸರ್, ಆಫೀಸ್ ಹತ್ರನೇ ಬನ್ನಿ ಮಾತಾಡೋಣ ಅಂತ ಕರೆದಿದ್ದೆ. ಸೊ ಆಫೀಸ್ ಹತ್ರ ಬಂದಿದ್ರು. ಬಂದ್ಕೊಂಡೆ ನಾವು ಸ್ಟೋರಿ ಹೇಳಕ್ಕಂತ ಹಿಂದ್ಗಡೆ ಆಫೀಸ್ ಹಿಂದ್ಗಡೆ ಒಂದು ಟೀ ಶಾಪ್ ಇದೆ, ಅಲ್ಲಿ ಕೂತ್ಕೊಂಡು ಸ್ಟೋರಿ ಕೇಳಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಅದ್ ಯಾವಾಗ ಮಳೆ ಬಂದು ನಿಂತೋಯ್ತು ಅಂತಾನೆ ಗೊತ್ತಾಗಿಲ್ಲ. ಮಳೆನಲ್ಲಿ ಇಬ್ರು ನಿಂತಿದೀವಿ, ಒದ್ದೆ ಆಗ್ತಾ ಇದೀವಿ, ಬಟ್ ಇಬ್ರು ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಆ ಸ್ಟೋರಿ ಯಾವ ತರ ಇತ್ತು ಸರ್, ನನಗೆ ಫಸ್ಟ್ ಸ್ಟೋರಿ ಕೇಳಿದಾಗಲೇ ತುಂಬಾ ಇಂಪ್ರೆಸ್ ಆಯ್ತು.
ಈ ಸಿನಿಮಾ ನಾನು ಮಾಡ್ಲೇಬೇಕು ಅಂತ ಅನಿಸ್ತದೆ. ಏನಕ್ಕೆ ಅಂತಂದ್ರೆ ಲವ್ ಟು ಲಸ್ಸಿ ಅನ್ನುವಂತ ಸಿನಿಮಾ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಏನ್ ನಡೀತಾ ಇದೆ, ಈ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಒಂದು ಲವ್ ಮಾಡೋದಾಗಿರ್ಬೋದು, ಅದರಿಂದ ಮೋಸ ಹೋಗೋದಾಗಿರ್ಬೋದು, ಅಥವಾ ನಮ್ ಜೊತೆಗಿರೋ ಫ್ರೆಂಡ್ಸ್ ಗಳು ಯಾವ ತರ ನಮ್ಗೆ ಬೆನ್ನಿಗೆ ಚೂರಿ ಹಾಕೋದ ಅಂತ ಸಿಚುವೇಶನ್ ಎಲ್ಲರ ಲೈಫಲ್ಲೂ ಈ ತರ ನಡೆದಿರುತ್ತೆ. ಸೊ ಅದಕ್ಕೊಂದು ಮಿರರ್ ಹಿಡ್ದಂಗಿತ್ತು ಸರ್ ಈ ಸಿನಿಮಾದ ಕತೆ. ನಂಗೆ ಅದು ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಈ ಸಿನಿಮಾ ನಾನು ಮಾಡ್ಬೇಕಂತ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ನಮ್ಮ ಹತ್ರ ಪ್ರೊಡ್ಯೂಸರ್ ಇರಲಿಲ್ಲ. ನಾವೊಂದು 3-4 ತಿಂಗಳು ಪ್ರೊಡ್ಯೂಸರ್ ಹುಡುಕೋದು, ಮೀಟ್ ಮಾಡೋದು, ಸ್ಟೋರಿ ಹೇಳೋದು, ಈ ತರ ಜರ್ನಿ ನಡೀತಾ ಇತ್ತು. ಬಟ್ ಒಂದ್ಸಲ ನಮ್ದು ಲವ್ ಟು ಲಸ್ಸಿ ಸಿನಿಮಾ ಪ್ರೆಸ್ ಮೀಟ್ ಆದಾಗ ಸರ್ನು ನಾನು ಇನ್ವೈಟ್ ಮಾಡಿದ್ದೆ. ಇವಾಗ ನಮ್ದು ಲಿಕ್ವಿಡ್ ಅಂತ ಇನ್ನೊಂದು ಸಿನಿಮಾ ಟೀಮ್ ಬಂದಿದೆ. ನಮ್ಮ ಡೈರೆಕ್ಟರ್ ಪ್ರಕಾಶ್ ಸರ್, ಹಾಗೆ ಡಿಒಪಿ ಸರ್ ಕಿರಣ್ ಸರ್, ಹಾಗೆ ಪ್ರೊಡ್ಯೂಸರ್ ಹಾಗೆ ಹೀರೋ ಆಗಿ ಮಾಡಿರುವಂತಹ ಕೆಂಪಣ್ಣ ಸರ್ ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ನೀವು ಬಂದಿರೋದು ಖುಷಿ ಇದೆ. ಸೊ ಇದೇ ತರ ನಮ್ಮ ಲೂಡೋ ಸಿನಿಮಾ ಸಂದರ್ಭದಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಬಂದಿದ್ರು. ಈ ಸಂದರ್ಭದಲ್ಲಿ ನಮ್ಮ ಹೀರೋಯಿನ್ ಅವರು ಪರಿಚಯ ಆಗುತ್ತೆ. ಮುಂದೆ ಅವ್ರಿಗೂ ಸ್ಟೋರಿ ಹೇಳ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅವರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀನಿ, ಅವ್ರಿಗೇನಾದ್ರು ಇಷ್ಟ ಆಯ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತು. ಸೊ ಅವರು ಪ್ರೊಡ್ಯೂಸರ್ನ ಪರಿಚಯ ಮಾಡ್ಕೊಡ್ತಾರೆ. ಪ್ರೊಡ್ಯೂಸರ್ ಅವರು ಕೂಡ ಸ್ಟೋರಿ ಕೇಳಿದ್ಮೇಲೆ ಅವರು ತುಂಬಾ ಇಂಟ್ರೆಸ್ಟ್ ಆಯ್ತು, ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬರ್ತಾರೆ. ಮ್ಯಾಮ್ ತುಂಬಾ ಥ್ಯಾಂಕ್ಸ್, ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ರೆ ನಮ್ಮೆಲ್ಲರಿಗೂ. ಮೊದಲನೇದಾಗಿ ಸ್ಟೋರಿನ ನಂಬಿರೋದಕ್ಕೆ, ನಮ್ಮೇಲೆ ನಂಬಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಹಾಗೆ ಗೀತಾ ಮೇಡಮ್ ನಿಮ್ಗೂ, ಹಾಗೆ ಗೋಕುಲ್ ಬ್ರದರ್ ನಿಮ್ಗೂ ಥ್ಯಾಂಕ್ಸ್. ಇವೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ರ. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಕಾಲೇಜ್ ಇವಾಗಷ್ಟೇ ಮುಗಿಸಿರೋ ಹುಡುಗ, ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರುವಂತ ಹುಡುಗ ಜಾಲಿ ಮೂಡ್ ಅಲ್ಲಿ ಇರ್ತಾನೆ. ಒಂದು ಫ್ರೆಂಡ್ಸ್ ಜೊತೆ ಟೂರ್ ಹೋಗೋಣ ಈ ತರ ಇರ್ತಾರೆ. ಬಟ್ ಆದ್ರೂ ಅವನಿಗೆ ಎಷ್ಟೇ ಓದಿದ್ರು ಕೂಡ ಅವನು ಎಲ್ಲೊಂದ್ ಕಡೆ ಹೋಗಿ ಕೆಲಸ ಮಾಡ್ಬೇಕು, ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲದೆ ಅಗ್ರಿಕಲ್ಚರ್ ನ ನಂಬ್ತಾನೆ. ನನಗೆ ಅದು ತುಂಬಾ ಇಷ್ಟ ಆಯ್ತು. ಯಾಕಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದು ಜನ ಇಲ್ಲ, ಎಷ್ಟೇ ಸಾಫ್ಟ್ವೇರ್ ಕೆಲಸ ಅದು ಇದು ಏನೇ ಮಾಡ್ತಾ ಇದ್ರು ಕೂಡ ಕೊನೆಗೆ ಬಂದಿದ್ದು ಜಮೀನ್ಗೆನೆ. ಸೊ ಆ ಒಂದು ಪಾತ್ರ ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೂ ಪರ್ಸನಲಿ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಈ ಸ್ಟೋರಿ ಕೇಳಿದಾಗ್ಲೂ ಅಷ್ಟೇ ಸರ್. ಅದಾದ್ಮೇಲೆ ಮ್ಯೂಸಿಕ್, ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ವಿನು ಮನಸ್ ಸರ್, ಇವರು ನನಗೊಂದು 8-10 ವರ್ಷದಿಂದ ಪರಿಚಯ. ನನ್ನ ಅದಿತಿ ಅನ್ನೋ ಸಿನಿಮಾದಲ್ಲಿ ನನಗೆ ಅವ್ರ ಮೊದಲು ಪರಿಚಯ ಆಗಿದ್ದು. ಸೊ ಆಲ್ಬಮ್ ನನಗೆ ತುಂಬಾ ಪರ್ಸನಲಿ ತುಂಬಾ ಇಷ್ಟ ಆಗಿತ್ತು. ನಾನು ನಮ್ಮ ಹರಿಪಣ್ಣ ಸರ್ಗೆ ಸಜೆಸ್ಟ್ ಮಾಡಿದ್ದೆ, ನೋಡಿ ಸರ್ ಇವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ನೋಡಿ ಅಂತ. ಸೊ ಅವರು ಮಾತಾಡಿದ್ರು, ಅವ್ರಿಗೂ ಅದು ಇಷ್ಟ ಆಯ್ತು. ಸೊ ಆತರ ಕಂಟಿನ್ಯೂ ಆಯ್ತು. ಹಾಗೆ ಡೈರೆಕ್ಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದಂತ ನಮ್ಮ ಪ್ರಶಾಂತ್ ಆಗಿರ್ಬೋದು, ಅಕ್ಷಯ್ ಆಗಿರ್ಬೋದು, ಚನ್ನು ಬಿರುವ, ಹಾಗೆ ನಮ್ಮ ಡಿಒಪಿ ಸರ್ ನರೇಂದ್ರ ಬಿಂದು ಸರ್, ಮೊದಲು ಸಿನಿಮಾ ನೋಡಿದ್ದೆ ಅವರು. ಸೊ ನಾವು ಸ್ಕ್ರೀನ್ ಅಲ್ಲಿ ಏನೇ ಚೆನ್ನಾಗಿ ಕಾಣಿಸಿದ್ರು ಕೂಡ ನಮ್ಮ ಡಿಒಪಿ ಸರ್ಗೆ ಅದು ಕ್ರೆಡಿಟ್ ಹೋಗ್ಬೇಕು. ಸೊ ಅವ್ರಿಗೂ ಥ್ಯಾಂಕ್ಸ್. ಹಾಗೆ ನಮ್ಮನ್ನ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಮೊದಲು ಮೇಕಪ್ ಮಾಡಿರೋ ಶಂಕರ್ ಸರ್ ನಿಮಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಇದನ್ನೆಲ್ಲ ಜೋಡಿಸಿರುವಂತಹ ನಮ್ಮ ಅರ್ಜುನ್ ಧೋನಿ ಸರ್, ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು. ಸೊ ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್. ಸರ್ ಎಸ್ಪೆಷಲಿ ಇದರಲ್ಲಿ ತಂದೆ ಮತ್ತೆ ಮಗನ ಒಂದು ಬಾಂಧವ್ಯ ಇದೆ ಸರ್. ಅದು ನಂಗೆ ತುಂಬಾ ಕನೆಕ್ಟ್ ಆಯ್ತು. ಯಾಕಂತಂತ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್, ಒಂದು ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿರೋದು, ಈ ತರ ಇರೋದೆಲ್ಲ. ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಹೇಳ್ಬೇಕಾದ್ರೆ ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್. ಸೊ ಅಲ್ಲಿ ಕಲ್ಕೊಂಡಿರೋ ಪ್ರೀತಿ ನನಗೆ ಇಲ್ಲೆಲ್ಲ ಸಿಗ್ತಾ ಇದೆ ಅಂತ ಅದೊಂದು ಖುಷಿ ಆಯ್ತು. ಎಸ್ಪೆಷಲಿ ತಂದೆ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ಅಲ್ಲದೆ ಅವನು ಫ್ರೆಂಡ್ಶಿಪ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂತಹ ವ್ಯಕ್ತಿಯಾಗಿರ್ತಾನೆ. ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ನಮ್ ಜೊತೆ ಒಬ್ಬ ಮೋಸ ಮಾಡೋನು ಇದ್ದಾನೆ ಅಂತ ಗೊತ್ತಿದ್ರು ಅವನು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಸೊ ಅಷ್ಟು ಮುಗ್ಧ ಅಂತ ಹೇಳ್ಬೋದು, ಅಷ್ಟು ಇನ್ನೋಸೆಂಟ್ ಪಾತ್ರ. ಸೊ ಫ್ರೆಂಡ್ಶಿಪ್ಗಾಗ್ಲಿ ಪ್ರೀತಿಗಾಗ್ಲಿ ಅಷ್ಟು ವ್ಯಾಲ್ಯೂ ಕೊಡುವಂತ ಪಾತ್ರ. ಒಂದು ಪ್ರೀತಿಗಾಗಿ ಊರ್ ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಹುಡುಕಾಡ್ತಾ ಇರ್ತಾನೆ. ಸೊ ಎಲ್ಲ ಸೆಂಟಿಮೆಂಟ್ ಇರುವಂತಹ ಪಾತ್ರ ಸರ್. ನನಗೆ ಅದಕ್ಕೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಖಂಡಿತ ಇದೆ ಸರ್, ಖಂಡಿತ ಇದೆ. ಮೇನ್ ಏನಂದ್ರೆ ಸ್ಟೋರಿ ಇದೆ, ಸಾಂಗ್ಸ್ ಆಗಿರ್ಬೋದು, ಅಥವಾ ನನ್ನ ಆಕ್ಟಿಂಗ್ ಗೆ ಸಂಬಂಧಪಟ್ಟದಾಗಿ ಎಷ್ಟು ಎಮೋಷನಲ್ ಸೀನ್ಗಳಿದೆ ಸರ್. ನಾನು ಎಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲ್ ಆಗಿ ಇದೆ. ಯಾಕಂದ್ರೆ ಆಬ್ವಿಯಸ್ಲಿ ಸರ್, ಅಂದ್ರೆ ಡೈಲಾಗ್ಗಳು ಆತರ ಇದೆ ಸರ್, ತುಂಬಾ ನ್ಯಾಚುರಲ್ ಆಗಿದೆ. ಕೆಲವು ಸೀನ್ಗಳಂತೂ ನಾನು ಹೀರೋಯಿನ್ ಅವ್ರು ಆಕ್ಟ್ ಮಾಡ್ತಿರೋ ನಾವೇ ತುಂಬಾ ಸಲ ಮಾತಾಡ್ತಾ ಇದ್ವಿ, ತುಂಬಾ ನ್ಯಾಚುರಲ್ ಆಗಿದೆಯಲ್ಲ, ನಮ್ಗೆ ಡೈಲಾಗ್ ಅಂತ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಡೈರೆಕ್ಟ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಸ್ಪಾಟ್ ಅಲ್ಲೇ ಡೈಲಾಗ್ ಬರೀತಾ ಇದ್ರು. ಸೊ ಅದು ಸುಮ್ನೆ ಡೈಲಾಗ್ ಬರೀತಾ ಇರಲಿಲ್ಲ, ತುಂಬಾ ಕ್ವಾಲಿಟಿ ಆಗಿರುತ್ತೆ. ವರ್ಡ್ಸ್ ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಸೊ ಅವ್ರ ಟ್ಯಾಲೆಂಟ್ ಗೆ ನಾನು ಮೊದಲು ಫ್ಯಾನ್ ಆಗಿದ್ದೆ. ಆ ದಿನ ಒಂದ್ಸಲ ಸರ್ ಜೊತೆ ಸೆಲ್ಫಿನ ತಗೊಂಡಿದ್ದೆ. ಏನ್ ಸರ್ ಈ ತರ ಸೀನ್ ಬರ್ಬಿಟ್ಟಿದ್ರು, ಅಷ್ಟು ನನಗೆ ಇಂಟ್ರೆಸ್ಟ್ ಆಗಿತ್ತು. ಸೊ ಫಸ್ಟ್ ಇವರು ಡೈಲಾಗ್ ಶೀಟ್ ಕೊಟ್ಕೊಳ್ಳೆ ನಾನು ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅಷ್ಟು ಲೆಂತಿ ಡೈಲಾಗ್ಗಳೇ ಬರೀತಾ ಇದ್ರು. ಬಟ್ ಎಷ್ಟೇ ಲೆಂತಿ ಇದ್ರು ಆ ಡೈಲಾಗ್ಗಳು ಎಷ್ಟು ನ್ಯಾಚುರಲ್ ಆಗಿರ್ತಿತ್ತು ಅಂದ್ರೆ ನಾವು ಅಭಿನಯಿಸ್ತಿದೀವಿ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಮಾತಾಡ್ತಿದ್ವಿ ಅದೇ ತರ ಅನಿಸ್ತಾ ಇತ್ತು. ಇನ್ನು ಹೀರೋಯಿನ್ ಜೀವಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಲೂಡೋ ಅನ್ನೋ ಸಿನಿಮಾದಲ್ಲಿ ನಾವಿಬ್ರು ನಾಯಕಿಯಾಗಿ ಅಭಿನಯಿಸಿದ್ವಿ. ಸೊ ಅವ್ರ ಜೊತೆ ನನಗೆ ಆಕ್ಟ್ ಮಾಡುವಂತ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಫ್ರೆಂಡ್ಲಿ ಆಗಿದ್ದೀವೋ ಅದೇ ತರ ಸಿನಿಮಾ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ಕೊಂಡಿದ್ದೀವಿ ಸರ್. ಇದರಲ್ಲಿ ಫೈಟ್ ಅಂತ ಏನಿಲ್ಲ ಸರ್, ಬಟ್ ಕಲ್ತಿದ್ದೀನಿ ಸರ್, ಕಲ್ತಿದ್ದೀನಿ. ಹೌದು, ಆಲ್ರೆಡಿ ಇನ್ನೊಂದು ಸಿನಿಮಾ ನಂಬರ್ ಪ್ಲೇಟ್ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಆಲ್ರೆಡಿ 3 ಫೈಟ್ ಇದೆ ಸರ್.
ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು. ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾನೇ ಇತ್ತು. ಆ ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದು. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಕಂಟಿನ್ಯೂಸ್ ಒನ್ ಶೆಡ್ಯೂಲ್ ಅಲ್ಲೇ ಮಾಡಿದೀವಿ. ಅದು ಇಲ್ಲದೆ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಡೈರೆಕ್ಟರ್ಸ್ ರೈಟಿಂಗ್. ಅವ್ರು ಬರ್ದಿರೋ ಪ್ರತಿಯೊಂದು ಲೈನು ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯ್ತು. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು 2 ಸೀನು ತುಂಬಾ ಡೀಪ್ ಡೆಪ್ತ್ ಬೇಕು ಅಂತ ಬರೆದ್ರಲ್ಲ, ಅದು ಆ ಸ್ಪಾಟ್ ಅಲ್ಲೇ ಒಂದು 3 pages ಡೈಲಾಗ್ಸ್ ಬರ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಬಟ್ ಆ ಸ್ಕ್ರಿಪ್ಟ್ ಫಸ್ಟ್ ಲೈನ್ ಓದ್ತಾನೆ ನನಗೆ ಟಿಯರ್ಸ್ ಸ್ಟಾರ್ಟ್ ಆಗೋಯ್ತು. ನಾನು ಅಳ್ತಾ ಇದ್ದೀನಿ ಕಂಟಿನ್ಯೂಸ್. ಆ ಸ್ಕ್ರಿಪ್ಟ್ ಓದಕ್ಕೆ ಆಗ್ತಿಲ್ಲ ನನಗೆ. ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರ್ ಅಲ್ಲಿ, ಆ ಸೀನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್. ಅಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನ್ ಅಲ್ಲಿ ತುಂಬಾ ಒಂದು ಫೀಮೇಲ್ ಮನ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೆ ನಂಗಂತೂ ಗೊತ್ತಿಲ್ಲ. ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ. ಪ್ರತಿಯೊಬ್ರು ಹುಡುಗಿರು ಈ ಸಿನಿಮಾ ನೋಡ್ಬೇಕು. ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟರ್ ಲಸ್ಸಿ ಕ್ಯಾರೆಕ್ಟರ್ ಬಂದು ಅದೇ ಮೇನ್ ರೀಸನ್. ಆ ರಿಯಲ್ ಸ್ಟೋರಿ ಎಷ್ಟು ಚೆನ್ನಾಗಿದೆಯೋ ಅದೇ ತರ ನನಗೂ ಇರಬೇಕು ಅಂತ ಅನ್ನಿಸ್ತು. ದೆನ್ DOP ಸರ್, ನಿಮ್ ವರ್ಕ್ ತುಂಬಾನೇ ಚೆನ್ನಾಗಿದೆ. ಐ ರಿಯಲಿ ಲವ್ಡ್ ಇಟ್. ಅವರು ಪ್ರತಿಯೊಬ್ರು 100% ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್. ಅಂಡ್ ವಿನು ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ. ತುಂಬಾ ಮೆಲೋಡಿ ಇತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಶೂಟಿಂಗ್ ಒನ್ ಶೆಡ್ಯೂಲ್ ಎಲ್ಲ ಮುಗಿತು. 1 ಸಾಂಗ್ ಪೆಂಡಿಂಗ್ ಇದೆ. ಸೊ ಇವನ್ ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಂಗ್. ಅಂಡ್ ದಿಸ್ ಇಸ್ ಮೈ ಇಲ್ಲಿ ಪ್ರೆಸ್ ಮೀಟು ಸೆಕೆಂಡ್ ಟೈಮ್ ನಡೀತಿರೋದು. ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ. ಸೊ ಅದರಲ್ಲೂ ಆರ್ಯನ್ ಸರ್ ಹೀರೋ ಆಗಿದ್ರು. ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಇಟ್ ವಾಸ್ ದ ಸೇಮ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಗೇನ್ ವರ್ಕಿಂಗ್ ವಿತ್ ಆರ್ಯನ್ ಸರ್. ಥ್ಯಾಂಕ್ ಯು. ಪಾತ್ರ ಹೆಂಗಿತ್ತು ಅಂತ ಕೇಳ್ತಿದ್ದೀವಿ. ವಿನು ಮನಸ್ಸು ಸರ್ ನೋಡ್ತಾ ಇದ್ರೆ ಅದ ಫೀಮೇಲ್ ಕ್ಯಾರೆಕ್ಟರ್ ತುಂಬಾ ಲವ್ಲಿ ಆಗಿತ್ತು ಹೇಳ್ಬೇಕಂದ್ರೆ. ಬಟ್ ತುಂಬಾನೇ ಹರ್ಟ್ ಮಾಡ್ಬಿಟ್ಟಿದ್ದಾರೆ ರಿಯಲ್ ಲೈಫ್ ಅಲ್ಲಿ. ಸೊ ಅದು ತುಂಬಾ ಹರ್ಟ್ಫುಲ್ ಆಗಿತ್ತು ನನಗೆ ಆ ಸಿನಿಮಾ ಕ್ಯಾರೆಕ್ಟರ್ ಕೇಳುವಾಗ. ಎಲ್ಲಾನೇ ಮಿಕ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಅದ್ರ ಬಗ್ಗೆನೇ ಹೇಳ್ಬೇಕೀಗ ನಾನು. ಸರ್ ಏನಾಗೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಒಂದು 6 days ಬರೀ ಅಳುವಂತದ್ದೇ ಕ್ಯಾರೆಕ್ಟರ್. ಬರೀ ಅಳ್ತಾನೆ ಇರ್ಬೇಕು. ಕೊನೆಯಲ್ಲಿ ಗ್ಲಿಸರಿಂಗ್ ಹಾಕಿದ್ರು ಅಳು ಬರ್ತಾ ಇಲ್ಲ, ಏನಿಲ್ಲ, ಕಣ್ಣೀರ್ ಬರ್ತಾ ಇಲ್ಲ, ಸಾರ್ ಬರ್ತಾ ಇಲ್ಲ ಅನ್ನೋದಕ್ಕೆ ನಾವು ಬೈದಾದ್ರೂ ಅಳಿಸ್ಬೇಕು. ಬಟ್ ಸರ್ ಕ್ಯಾಮ್ರಾ ರೋಲ್ ಆಗ್ತಿದಂಗೆ ಒಳಗಡೆ ಬಂದು ನಿಂತ್ಕೊಂಡ್ರೆ ಕ್ಯಾಮ್ರಾ ಮುಂದೆ ಸೂಪರ್ ಆರ್ಟಿಸ್ಟ್ ಸರ್. ಇವ್ರ ಜೊತೆ ಕೋ ಆರ್ಟಿಸ್ಟ್ ರಮೇಶ್ ಸರ್ ಇದ್ರು. ಒಂದು ಸಿಚುವೇಶನ್ ಅಲ್ಲಿ ಆ ಡೈಲಾಗ್ಗಳು ನೋಡಿ ಅಳ್ತಾ ಇದ್ದಾಳೆ. ಯಾಕಮ್ಮ ಅಂದ್ರೆ ನಂಗೆ ಡೈಲಾಗ್ ನಂಗೆ ಅಳು ಬಂದ್ಬಿಡ್ತೇವೆ ಸರ್ ಅಂತ ಹೇಳಿ ಇವ್ರು ಮಾತಾಡ್ತಿರೋ ಡೈಲಾಗ್ ನೋಡಿ ಆಪೋಸಿಟ್ ಇರೋರು ಅವರು ಹತ್ಬಿಟ್ರು ಸರ್. ಕಣ್ಣೀರ್ ಬಂದ್ಬಿಡ್ತು. ಅಪ್ಪ ಮಕ್ಳು ಸೆಂಟಿಮೆಂಟ್ ಒಂದು ಇಟ್ಟಿದೆ ಅಪ್ಪ ಮಗಳದು. ಸೊ ಕಣ್ಣೀರ್ ಹಾಕ್ಬಿಟ್ರು ಅವರು. ಅದು ರಿಯಲ್ ಆಗಿ ಸಿಕ್ಕಿದ್ದು ಅಂತ ಆ ಬ್ಯೂಟಿನ ಶೂಟ್ ಮಾಡಿ ನನಗೆ ತೋರಿಸಿದ್ದು ನಮ್ಮ ನಾವು ಜಿ ಅಂತಾನೆ ಕರೆಯೋದವ್ರನ್ನ, ನರೇಂದ್ರ ಬಿಂದು ಸರ್ನ, DOP ಅವ್ರನ್ನ. ಸೊ ಅವರು ತುಂಬಾ ಅದ್ಭುತವಾಗಿ ತೋರಿಸಿದ್ರು. ನನಗೆ ಅದು ಖುಷಿ ಆಗೋಯ್ತು. ಥ್ಯಾಂಕ್ಸ್ ಕಣಮ್ಮ, ಚೆನ್ನಾಗಿ ಮಾಡಿದ್ಯಾ. ಅದೆಲ್ಲ ನಿಮ್ ರೈಟಿಂಗ್ ಇಂದಾನೇ ಆಗಿತ್ತು. ಅದಕ್ಕೆ ನಾನು ರಿಯಲಿ ಹ್ಯಾಪಿ. ಅಂಡ್ ರಿಯಲಿ ನಿಮ್ ರೈಟಿಂಗ್ ನಾನು ಫ್ಯಾನ್ ಆಗ್ಬಿಟ್ಟೆ. ಅಷ್ಟು ಡೆಪ್ತ್ ಆಗಿ ಬರ್ತಿದ್ದೀರಾ ಅದರಲ್ಲಿ. ಅಂಡ್ ಅಗೇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆಗೆ ವರ್ಕ್ ಮಾಡ್ತಿದೀವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಳ್ಬೇಕಂದ್ರೆ ಈ ಸಿನಿಮಾನೇ ಇಷ್ಟು ಚೆನ್ನಾಗಿ ಬಂದಿದ್ರೆ ಇನ್ನು ಆ ಸಿನಿಮಾಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಿಮ್ ಪಾತ್ರ ಹೌದು. ನಿಮ್ಮ ಹತ್ರ ಒಳ್ಳೆ ಕತೆ ತಗೊಂಡ್ಬಂದ್ರೆ ನಿರ್ಮಾಪಕರು ಕೊಡಿಸ್ತೀರಾ ಸರ್? ಅವರು ಯಾವುದೇ ಕಾರಣಕ್ಕೂ ಕೊಡಿಸ್ತೀನಿ ಅಂತ ಹೇಳಿಲ್ಲ, ನಿರ್ಮಾಪಕರು ಕೊಡಿಸ್ತೀನಿ ಅಂತ ಹೇಳಿಲ್ಲ. ನಮ್ಮ ಒಂದು ಪ್ರಯತ್ನ ಕೂಡ ಇತ್ತು. ಅವ್ರ ಪರಿಚಯ ಆದ್ರೂ ನಿರ್ಮಾಪಕರು ಪರಿಚಯ ಆದ್ರೂ ಅಷ್ಟೇ. ನರೇಂದ್ರ ಬಿಂದು ಅಂತ. ನಾ ಇಂಡಸ್ಟ್ರಿ ಬಂದು ಒಂದು 25 ವರ್ಷ ಆಯಿತು. ನನ್ನ ಮೊದಲನೇ ಸಿನಿಮಾ ಕ್ಯಾಮ್ರಾ ಆಗಿ ಅಪ್ಪು ಸಿನಿಮಾ ಮಾಡಿದ್ದೆ ನಾನು. ಆಮೇಲೆ ಒಂದಷ್ಟು ಡಾಕ್ಯುಮೆಂಟ್ರಿ, ಸೀರಿಯಲ್ಸ್, ಸಿನಿಮಾ ಹೋಗ್ಬಿಟ್ರೆ ಮುಂಬೈಲಿದ್ದೆ. ಮುಂಬೈನ 5 years ಅಲ್ಲೇ ಇದೆ. ಈಗ ಜಸ್ಟ್ ಬಂದು ಒಂದು 2 years ಆಯಿತು ಬ್ಯಾಂಗ್ಳೂರಿಗೆ. ಅದು ಬಂದ್ಮೇಲೆ ಅದು ರಂಗನಾಯಕ ಅಂತ ಸಿನಿಮಾ ಮಾಡಿದೆ ಜಗೇಶ್ ಅವರು. ಅದಾದ್ಮೇಲೆ ಮತ್ತೆ ಮುಂಬೈ ಹೊರಟವ್ರೆ. ಮತ್ತೆ ಫೋನ್ ಮಾಡು 4 years ಬ್ಯಾಕ್ ಮತ್ತೆ ಸಿಕ್ಕಿದವರು. ಆಮೇಲೆ ಮತ್ತೆ ಫೋನ್ ಮಾಡು ಸಿನಿಮಾ ಮಾಡ್ತಾ ಹಿಂಗಿದೆ ಅಂತ, ದಯವಿಟ್ಟು ಸಿಗಿ ಅಂತ. ಹಂಗಾಗಿ ಸಿನಿಮಾ ರಾತ್ರಿ ಆಗಲೂ ಎಲ್ಲ ಕಷ್ಟ ಬಿದ್ದಿದ್ದೀವಿ. 21 ದಿನ ನಾನ್ ಸ್ಟಾಪ್ ಶೂಟಿಂಗ್ ಮಾಡಿದ್ದೆ. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಮಾತಾಡ್ಬಿಟ್ಟಿದ್ದಾರೆ. ನಿಮ್ಮ ಹತ್ರ ಒಂದು ಹಾಡುಗಳ ಬಗ್ಗೆ ಎಲ್ಲ ಏನಿಲ್ಲ ಸರ್. ಒಂದು 5 ಹಾಡುಗಳು ಮಾಡಿದ್ದೀವಿ ಸರ್. 5 ಹಾಡುಗಳು ಮಾಡಿದ್ದೀವಿ ಸರ್.
ಬರವಣಿಗೆ ಎಲ್ಲ ನಿರ್ದೇಶಕರದ ಇದೆ, ಚೆನ್ನಾಗಿದೆ ಸರ್. ಒಂದು ಖುಷಿ ಕೊಡೋ ಒಂದು ಆಲ್ಬಮ್, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋಣ ಅಂತ ಒಂದು ಮನಸ್ಥಿತಿ ಇರ್ತಲ್ಲ, ಅವಾಗ ಚೆನ್ನಾಗುತ್ತೆ ಕೆಲಸ. ಗೆಲ್ತೀವೋ ಬಿಡ್ತೀವೋ ಅದು ದೇವ್ರದೇ, ಅದೇ ಕೆಲಸ ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡ್ತಿದ್ದೆಲ್ಲ ಅದೊಂದು ಖುಷಿ ಕೊಡುತ್ತೆ. ಅದು ಮನಸ್ಸಿಗೆ ಈ ಸಿನಿಮಾಲ್ ಖುಷಿ ಕೊಟ್ಟಿದೆ. ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, ಮಿಕ್ಕಿದೆಲ್ಲ ಒಂದು ಸ್ಯಾಡ್, 3 ಲವ್. ಹಾಂ ಸರ್, ಅದು ಚೆನ್ನಾಗಿದೆ ಸರ್. ಸಿನಿಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು ಇಡೀ ಸಿನಿಮಾ ಅಂದ್ರೆ BGM ಜೊತೆ ಹೋಗುವಂತ ಒಂದು ವಿಷಯಗಳು ಚೆನ್ನಾಗಿದೆ ಸರ್. ಕೆಲವು ಕಡೆ ಸ್ವಲ್ಪ ಆಡ್ ಮಾಡ್ತಾ ಹೋಗಿದೆ, ಅಂದ್ರೆ ಸ್ವಲ್ಪ ಒಂಚೂರು ನ್ಯಾಚುರಲ್ ಆಗಿ ಇಲ್ಲ ಸಿಗುತ್ತೋ ಅಲ್ಲ ಹಾಗೆ ಬಿಡ್ತಾ ಹೋಗಿದೆ ಸರ್. ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಎಲ್ಲರೂ ಚೆನ್ನಾಗ್ತಾ ಹೋಗುತ್ತೆ ಅಷ್ಟೇ ಸರ್. ಅದೇ ಪ್ರಯತ್ನ ನಮ್ದು. ಸರ್ ವಿಶಾಖ್ ನಾಗಲಾಪುರ 2 ಸಾಂಗ್ ಮಾಡಿದ್ದಾರೆ. ಒಂದು ಸಾಂಗ್ ರಾಜೇಶ್ ಸರ್ ಆಡ್ತಿದ್ದಾರೆ, ಇನ್ನು ಫೈನಲ್ ರೆಕಾರ್ಡ್ ಮಾಡ್ಬೇಕನ್ನ ಮಿಕ್ಕಿದೆಲ್ಲ ಆಗಿದೆ. ಒಂದು ಸಾಂಗು ಮೇಘನಾನಿ ಆಡ್ತಿದ್ದಾರೆ. ಚೆನ್ನಾಗಿದೆ ಸರ್, ಮಿಕ್ಕಿದೆಲ್ಲ ಚೆನ್ನಾಗಿದೆ ಸರ್. ಖಂಡಿತವಾಗ್ಲೂ ಸರ್, ಹೌದು ಸರ್. ಸೇರಿರುವಂತ ಪ್ರತಿಯೊಬ್ರು ಪ್ರೆಸ್ನವರಿಗೂ ಮತ್ತೆ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರ. ನಾನು ಮೊದಲನೇ ಸರಿ ಸ್ಟೇಜ್ ಅಟೆಂಡ್ ಮಾಡಿರೋದು, ಏನ್ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ, ಹಾಗಾಗಿ ನನ್ನ ಮಾತಿಷ್ಟೇ. ಅವರು ಬರಲ್ಲ ಅಂತ ಹೇಳಿದ್ರು, ಹಿಂಸೆ ಮಾಡ್ಕೊಂಡು ಕೂರ್ಸ್ಕೊಂಡ್ವಿ. ಹೌಸ್ ವೈಫ್. ಆತರ ಏನಿಲ್ಲ, ಕತೆ ಹೇಳ್ಬೇಕಾದ್ರೆ ಕತೆ ಮೇಲೆ ನಂಬಿಕೆ ಇಟ್ರು ಸರ್ ಅವರು. ಪ್ರತಿಯೊಂದು ಹೆಜ್ಜೆನೂ ಇವಾಗ್ಲೂ ನನ್ಗೆ ಅವರು ಮಮ್ಮಿ ಅಂತಾನೆ ಕರೆಯೋದು. ಈಗ ನನ್ಗೆ ಒಂದು ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ. ನಮ್ಮ ಗೀತಮ್ಮ ಅವರು ಇದ್ದಾರೆ ಸರ್, ನನ್ನ ಜೀವಿತ ಅವ್ರ ಕಡೆಯಿಂದ. ಆಕ್ಚುಲಿ ಇದೇ ಲೂಡೋ ಇದೇ ಆಡಿಟೋರಿಯಂ ಅಲ್ಲಿ ಬಂದಾಗ ಪರಿಚಯ ಆದ್ರು. ನಾನು ಇವ್ರಿಗೆ ಹೇಳಿದ್ದೆ, ಒಂದು ಕತೆ ಇದೆ, ಡಿಸ್ಕಷನ್ ಮಾಡೋಣ ಈ ತರ ನೆಕ್ಸ್ಟ್ ಏನಾದ್ರು ಒಂದು ಪ್ಲಾನ್ ಮಾಡೋಣ ಅಂತೇಳಿ ಹೇಳಿದ್ದೆ. ಹಾಗಾಗಿ ಅಲ್ಲಿ ಪರಿಚಯ ಆಗೋದಂತದ್ದು ಸರ್. ಸರ್ ದುಡ್ಡಿಂದಾನು ಎಲ್ಲಾನು ಕೊಂಡ್ಕೊಳಕ್ ಆಗಲ್ಲ ಸರ್, ಬಟ್ ದುಡ್ಡೇ ಮುಖ್ಯ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ಇಲ್ಲಿ. ಹೌದೌದು, ಇಲ್ಲಿರೋ ಹೊಸಬ್ರು ಎಲ್ಲ ನಮ್ಮ ಟೀಮ್ ಅಷ್ಟೇ ಸರ್. ಹೆಣ್ಮಕ್ಳು ಬಹಳ ಸೇವ್ ಮಾಡ್ತಾರೆ ಸರ್. ಸೇವಿಂಗ್ಸ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಸರ್. ಹೆಣ್ಮಕ್ಳು ಸೇವ್ ಮಾಡ್ತಾರೆ, ಗಂಡ್ ಮಕ್ಳು ಜೊತೆಲ್ಲ ಕಿತ್ಕೊಂಡು ಹೋಗುತ್ತಲ್ಲ, ಎಲ್ಲಿಗೆ ಹೋಗೋದು. ಹೌದು. ಮತ್ತೆ ಇಲ್ಲಿರೋ ಟೀಮ್ ಅಲ್ಲಿ ಸರ್ ಎಲ್ಲ ಹೊಸ ಹುಡುಗರನ್ನ ಹಾಕೊಂಡಿರೋದ್ರಿಂದ ಎಲ್ಲ ಹುಡುಗರಿಗೂ ಫಸ್ಟ್ ಕಲ್ಸ್ಕೊಟ್ಟಿದ್ದೇನಪ್ಪಾ ಅಂದ್ರೆ, ಚಟದಿಂದ ಕೆಲಸ ಮಾಡಬೇಡಿ, ಹಠದಿಂದ ಕೆಲಸ ಮಾಡಿ. ಸೊ ಸಕ್ಸಸ್ ಅನ್ನೋದು ನಮಗ್ ಸಿಗುತ್ತೆ. ದಯವಿಟ್ಟು ಹಠ ಇರಲಿ ಎಲ್ರಿಗೂ ಅಂತ ಹೇಳಿದ್ದೆ. ಅದೇ ತರ ನನ್ಗೆ ನಮ್ಮ ಪ್ರಶಾಂತ್ ಆಗಿರ್ಬೋದು, ಪುರುಷೋತ್ತಮ್ ಆಗಿರ್ಬೋದು, ಚನ್ನು, ಅಕ್ಷಯ್ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಡೇ ಅಂಡ್ ನೈಟ್ 2 hours ಮಾತ್ರ ನಿದ್ದೆ ಮಾಡಕ್ ಚಾನ್ಸ್ ಕೊಡ್ತಾ ಇದ್ದೆ ಎಲ್ರಿಗೂ.